ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಪ್ರಖ್ಯಾತ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣಕ್ಕೆ ಬಂದಿದೆ. ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣ ಯಾಕೆ ಪ್ರಖ್ಯಾತ ಅಂದರೆ, ಪ್ರತಿ ವರ್ಷ ದಸರಾ ಹಬ್ಬದಂದು ಇಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಸಾಗರದ ಗಾಂಧಿನಗರ ಯುವಜನ ಸಂಘ ಆಯೋಜನೆ ಮಾಡಿಕೊಂಡು ಹಲವಾರು ವರ್ಷಗಳಿಂದ 50 ವರ್ಷಗಳಿಂದ ಆಯೋಜನೆ ಮಾಡಿಕೊಂಡು ಬಂದಿದೆ. ಇಂಥ ಒಂದು ಐತಿಹಾಸಿಕ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ನಮ್ಮ ಸಾಗರದ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ವಿನ್ಯಾಸ ಹೇಗಿದೆ ಅಂತಂದರೆ, ಈ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಸಂಜೆ 4:30ರಿಂದ ಕರ್ನಾಟಕ ಕಂಡ ಅಪರೂಪದ ಹಾಡುಗಾರರಾದಂತಹ ಸರಿಗಮಪ ಇದರಲ್ಲಿ ಬಂದಂಥ ಬಾಳು ಬೆಳಗುಂದಿ ಮತ್ತು ಜ್ಞಾನೇಶ್ ಮತ್ತು ಕನ್ನಡದ ಬಹುಮುಖ್ಯ ಶ್ರೇಷ್ಠ ಸಂಗೀತ ನಿರ್ದೇಶಕ ವಿ ಮನೋಹರ್ ಮತ್ತು ನಟ ಮತ್ತು ಮಜಾ ಭಾರತನ ಸುಜನ್ ಲೋಕೇಶ್ ಮುಂತಾದವರು ಕೂಡ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಈ ರಾಜ್ಯದ ಪ್ರಮುಖ ಸಾಧಕರಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪ್ರಮುಖ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸುದ್ದಿ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಎನ್ನುವುದನ್ನು ಕೂಡ ಪ್ರದಾನ ಮಾಡ್ತಾ ಇದೆ. ಹಾಗಾಗಿ ಚಾರ್ವಾಕ ಇದ್ರ ಬಗ್ಗೆ ಇವತ್ತು ಲೈವ್ ಬಂದಿದೆ. ನಾನು ಇದರ ಪ್ರಮುಖ ಸಂಘಟಕರಾದಂಥ ಸುದ್ದಿ ಸಹ್ಯಾದ್ರಿ ಪತ್ರಿಕೆಯ ಸಂಪಾದಕರಾದಂಥ ರಾಘವೇಂದ್ರ ಅಳಗುಪ್ಪರ್ ಅವರಿಗೆ ಮಾತಾಡ್ತಾರೆ. ನಮಸ್ತೆ ರಾಘವೇಂದ್ರ ಅಳಗುಪ್ಪರೆ ಸರ್. ಏನು ಕಾರ್ಯಕ್ರಮ ಈ ಥರ ಕಾರ್ಯಕ್ರಮದ ಉದ್ದೇಶ ಏನು ಸರ್? ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಕಳೆದ ಹಲವಾರು ವರ್ಷಗಳಿಂದ ವಾರ್ಷಿಕೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ವಿಶೇಷವಾಗಿ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಭಿನ್ನವಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಒಂದು ಗುರುತಿಸಬೇಕು, ಅವರಿಗೊಂದು ಪ್ರಶಸ್ತಿ ವಿತರಣೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹಾಕ್ಕೊಂಡಿದ್ವಿ. ಇದರಲ್ಲಿ ನಮ್ಮ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗದ ಇನ್ಪುಟ್ ಹೆಡ್ ಸುರೇಂದ್ರ ಭಟ್ ಅವರು ನಾವೆಲ್ಲ ಹಲವಾರು ಬಾರಿ ಚರ್ಚೆ ಮಾಡಿ ನಮ್ಮ ಪತ್ರಕರ್ತ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮ ರೂಪಿಸಿ ಇವತ್ತು ಸಂಜೆ 4:30ಕ್ಕೆ ಭವ್ಯವಾದ ಈ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಭವ್ಯವಾದ ಈ ವೇದಿಕೆಯಲ್ಲಿ ಸಾಗರ ತಾಲೂಕಿಗೆ ಮೊಟ್ಟ ಮೊದಲ ಬಾರಿಗೆ ಟ್ರೆಂಡಿಂಗ್ ಸ್ಟಾರ್ ಅಥವಾ ಜಿ ಕನ್ನಡ ಸರಿಗಮಪ ಖ್ಯಾತಿಯ, ಉತ್ತರ ಕರ್ನಾಟಕದ ಜನಪದ ಖ್ಯಾತಿಯ ಬಾಳು ಬೆಳಗುಂದಿ ಹಾಗೂ ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡ ಖ್ಯಾತಿಯ ಜ್ಞಾನೇಶ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದ್ರ ಮಧ್ಯದಲ್ಲಿ 6 ಗಂಟೆಯ ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳು ಚಿತ್ರದುರ್ಗ, ಬೃಂಗೇಶ್ವರಿ ಮಠ ಗುರು ನೀಲಕಂಠ ಮಹಾಸ್ವಾಮಿಗಳು ಬಳಸ್ಕೋಡು ಹಾಗೂ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು, ಕ್ಷೇತ್ರದ ಶಾಸಕರು, ಗಣ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಸಾಗರಕ್ಕೆ ಮೊಟ್ಟ ಮೊದಲ ಬಾರಿಗೆ ಮಜಾ ಭಾರತ ಮತ್ತು ಗಿಚ್ಚಗಿಲಿಗಿಲಿ ಖ್ಯಾತಿಯ ಸುಜನ್ ಲೋಕೇಶ್ ಅವರು ಸಾಗರಕ್ಕೆ ಫಸ್ಟ್ ಆಗಮಿಸ್ತಾ ಇದ್ದಾರೆ. ಹಾಗೆ ನಾಡು ಕಂಡಂತಹ ಅಪ್ರತಿಮ ಸಾಹಿತಿ, ಗಾಯಕ, ನಿರ್ದೇಶಕರಾಗಿರ್ತಕ್ಕಂಥ ವಿ ಮನೋಹರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಾವು ಒಂದು 15 ಜನಕ್ಕೆ ಕರ್ನಾಟಕ ರಾಜ್ಯ ಸಹ್ಯಾದ್ರಿ ಸಾಧಕ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಯಾಕೆ ವಿತರಣೆ ಮಾಡ್ತಾ ಇದ್ದೀವಿ ಅಂದರೆ, ಅವರ ಆ ಕ್ಷೇತ್ರದಲ್ಲಿ ನಾಳೆಯಿಂದನೂ ಸಹಿತ ಜಾಸ್ತಿ ಒಲವು ತೋರಿಸಲಿ, ಇದುವರೆಗೂ ಮಾಡಿರ್ತಕ್ಕಂಥ ಕೆಲಸಗಳನ್ನು ಪರಿಗಣಿಸಿ ಆ ಕ್ಷೇತ್ರ ಪರಿಗಣಿಸಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸುದ್ದಿ ಸಹ್ಯಾದ್ರಿ ತಂಡ ಕಳೆದ 2 ತಿಂಗಳಿಂದ ಶ್ರಮ ಹಾಕ್ತಾ ಇದೆ. ಯಾರಿಗೆ ಏನೇನು ಕಾನ್ಸೆಪ್ಟ್ ಇದೆ, ಅವರಿಗೆ ವೇದಿಕೆ ಯಾವುದು, ಎಲ್ಲ ಥರದ್ದು ನಿರೂಪಣೆ ಮತ್ತು ಸ್ವಾಗತ ಕಮಿಟಿ, ಆಹಾರ ಕಮಿಟಿ, ಈ ರೀತಿಯೆಲ್ಲ ಮಳಿಗೆ ಕಮಿಟಿಯಲ್ಲಿ ಈ ರೀತಿ ಮಾಡಿಕೊಂಡು 2 ತಿಂಗಳ ಸತತ ಪ್ರಯತ್ನದಿಂದ ಫಲ ಇವತ್ತು ನಮ್ಮ ಸಾಗರ ಜನತೆಗೆ ನಾವು ಉಣಬಡಿಸ್ತಾ ಇದ್ದೀವಿ. ಸಂಜೆ 4:30ಕ್ಕೆ ಸರಿಯಾಗಿ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ಈ ಒಂದು ಕಾರ್ಯಕ್ರಮದ ತಯಾರಿಯಲ್ಲಿ ಯಾವ ಥರದ ತಯಾರಿ ನಡೀತಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ನೋಡಿ, ಈಗಾಗಲೇ ಶಾಮಿಯಾನ ಹಾಕಿದ್ದಾರೆ, ಚೇರ್ಗಳೆಲ್ಲ ಸಜ್ಜುಗೊಳಿಸ್ತಾ ಇದ್ದಾರೆ ಕಾರ್ಯಕರ್ತರು. ನಿಜಕ್ಕೂ ಇದು ಒಂದು ಪತ್ರಿಕಾ, ಒಂದು ಸಣ್ಣ ಪುಟ್ಟದ ಪತ್ರಿಕಾ ಬಳಗ ಈ ಥರದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಸಾಹಸಕ್ಕೆ ಕೈ ಹಾಕಿರೋದು ನಿಜಕ್ಕೂ ಮೆಚ್ಚುವಂಥದ್ದೇ. ಇಲ್ಲಿ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಈ ಒಂದು ಚೇರನ್ನೆಲ್ಲ ಹಾಕುವ ಕೆಲಸ ನಡೀತಾ ಇದೆ. ನೀವಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಹಲವು ಥರದ ಮಳಿಗೆಗಳನ್ನು ನಡೆದಿದೆ. ಸದ್ಯ ಈ ಕಾರ್ಯಕ್ರಮದ ನಡುವೆ ಸರ್ಕಾರದ ವಿವಿಧ ರೀತಿಯ ಯೋಜನೆಗಳ ಬಗ್ಗೆ ಪರಿಚಯ ಮಾಡುವಂಥ ಒಂದು ಒಟ್ಟಾರೆ ಇದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಾನೀಗ ಈ ಸಂಬಂಧಪಟ್ಟ ಹಾಗೆ ಈ ಇನ್ಪುಟ್ ಎಡಿಟರ್ ಆದಂಥ ಸುರೇಂದ್ರ ಭಟ್ರವರಿಗೆ
ಈ ಮಳಿಗೆಯಲ್ಲಿ ಯಾವ್ಯಾವ ಮಳಿಗೆಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಸುರೇಂದ್ರ ಭಟ್ರೆ. ಇದು ಭೀಮಾದವ್ರದ್ದು ಇದು? ಹಾಂ 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 ಶೋರೂಮ್ ಬರುತ್ತೆ. ಹಾಂ ಅದ್ರ ಪಕ್ಕ ಕಾರ್ ಶೋರೂಮ್ ಬರುತ್ತೆ. ಭೀಮಾದವರ ನೀವು? ಸರ್ ನಿಮ್ಮ ಈ ಮಳಿಗೆಯಲ್ಲಿ ಏನೇನು ನೀವು ತಾವು ಇಲ್ಲಿ ಪ್ರೆಸೆಂಟ್ ಮಾಡ್ತೀರಿ ಸರ್? ನಾವು BMC ಸ್ಕೀಮಿಂದೆಲ್ಲ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಬಂದಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರೋದು. ಅದು ಕಸ್ಟಮರಿಗೆ ಅವ್ರಿಗೂ ಒಂದು ಹೇಳಿ ಒಂದು ಸ್ವಲ್ಪ ಸ್ಕೀಮಿನ ಬಗ್ಗೆ ಹೇಳಿ. ಸಂಜೆ ಬರ್ತಾರಲ್ಲ ಅವರು ಬರ್ಬೇಕಲ್ವಾ? ಹೇಳಿ. ನಿಮ್ಮ ಹೆಸರು? ದರ್ಶನ್ ಅಂತ. ಜೋರ ಮಾತಾಡಿ. ದರ್ಶನ್ ಅಂತ. ದರ್ಶನ್ ಹೇಳಿ. ಸರ್ ಮಂತ್ಲಿ ಸ್ಕೀಮ್ ಎಲ್ಲ ಇದೆ. ಮಂತ್ಲಿ ಕಸ್ಟಮರಿಗೆ ಒಂದು ಯೂಸ್ ಆಗಲಿ ಅಂತ. ಬಂಗಾರದ್ದು ಜ್ಯುವೆಲರಿ ಸೇವಿಂಗ್ ಸ್ಕೀಮ್. ಕಸ್ಟಮರಿಗೆ ಒಂದು ಸೇವಿಂಗ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಟೀಮ್ ಕಡೆಯಿಂದ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಬಂದಂತ ಇಲ್ಲಿ ಪ್ರೇಕ್ಷಕರನ್ನ ಗ್ರಾಹಕರನ್ನಾಗಿ ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ. ಸರ್ ನಿಮ್ಮ ಹೆಸರೇನು ಸರ್? ಮಂಜುನಾಥ್. ಬನ್ನಿ ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ನೀವೇನಾಗಿದ್ದೀರಾ ಇದರಲ್ಲಿ? ಮಾರ್ಕೆಟಿಂಗ್ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 1 year ಆಗಿದೆ. ಏನು ಅದು ಲಾಭ ಇದೆ ಈ ಭೀಮಾದಲ್ಲಿ ಗ್ರಾಹಕರಿಗೆ? ಕಸ್ಟಮರಿಗೆ ಆಲ್ಮೋಸ್ಟ್ ಅವರಿಗೆ ಯೂಸ್ ಆಗುವಂಥದ್ದು ಪರ್ ಮಂತ್ ಕಟ್ಟುವಂಥದ್ದು ಮೇಕಿಂಗ್ ಚಾರ್ಜಸ್ಗೆ ಅವರಿಗೆ ವರ್ತ್ ಆಗುವಂಥ ಸ್ಕೀಮ್ಗಳೇನಿದೆ. ಪ್ರತಿ ಮಂತ್ ಅವರು ಪೇಮೆಂಟ್ ಮಾಡಿದಾಗಲೂ ಅವರಿಗೆ ಒಂದು ಯೂಸ್ ಆಫ್ ಅಮೌಂಟ್ಸು ಆಗುತ್ತೆ. ಕಸ್ಟಮರ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತೀವಿ. ಮೇಕಿಂಗ್ ಚಾರ್ಜಸ್ ಅಲ್ಲೂ ಅವರಿಗೆ ವರ್ತ್ ಆಗುವಂಥ ಸ್ಕೀಮ್. ನಾನೀಗ ಇಲ್ಲಿ ಹೋಗ್ತೀನಿ. ನೋಡಿ, ಈಗ ಚಳಿಗಾಲದ ನಡುವೆ ಹೀಗೆ ನಮ್ಮ ಚಳಿಗಾಲ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ನಾವಿಲ್ಲಿ ನೀವೆಲ್ಲ ನೋಡ್ಬೋದು. ಇಲ್ಲಿಗ ಐಸ್ ಕ್ರೀಮ್ ಮಳಿಗೆಯನ್ನು ಇಲ್ಲಿ ತಂದು ಹಾಕಿದ್ದಾರೆ. ಯಾವುದಿದು? ಚಂದ್ರಗಿರಿ ಐಸ್ ಕ್ರೀಮ್ ಅಂತ ಹೇಳಿ. ನೀವೇನಾ ಓನರು? ನೀವೇನಾ ಮನೆಯವರಿದ್ದಾರಾ? ಬರೀ ಶಂಕರ್, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? ಸರ್ ನಾನು ಒಂದು 12-13 ವರ್ಷದಿಂದ ಸರ್. ಹೌದಾ? ಯಾವ್ಯಾವ ವೆರೈಟಿ ಐಸ್ ಕ್ರೀಮ್ಗಳಿದ್ದಾವೆ? ಕಬ್ಬಡ್ ಇದೆ, ಕೋನ್ ಇದೆ, ಚೊಕೊಬಾರ್ ಇದೆ, ಕುಲ್ಫಿ ಇದೆ, ಕ್ಯಾಂಡಿ ಇದೆ. ಹಾಂ, ಎಲ್ಲ ಒಂದು ಮಾರುಕಟ್ಟೆ ದರದಲ್ಲೇ ಕೊಡ್ತೀರಾ ನೀವು? ಈಗ ಕೆಲವು ಐಸ್ ಕ್ರೀಮ್ಗಳು ಹೈಜಿನಿಕ್ ಆಗಿರೋದಿಲ್ಲ, ಅದು ಕಳಪೆ ಗುಣಮಟ್ಟ ತಯಾರಿಸಿರ್ತಾರದಲ್ಲ ಅಂತ ಹೇಳಿ ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದಿಲ್ಲ ಸರ್, ನಮ್ಮದು ಹೆಸರು ಚಂದ್ರಗಿರಿ ಅಂದರೆ ಯಾರು ಬೇಕಾದ್ರೂ ಬಂದು ಇಟ್ಕೊಂಡ್ಬಂದು ತಿಂತಾರೆ ಸರ್. ಹಾಂ ಒಳ್ಳೆ ಹೆಸರು ಸರ್. ಸೊ ಇವತ್ತು ಸಂಜೆ ಇದೇನು ಮಾಡ್ತೀರಿ ನೀವು ಇಲ್ಲಿ? ಇದೆಲ್ಲ ಇವೆಲ್ಲ ಏನಿದು? ಸರ್ ಹಾಲು ಟುಸ್ಟರ್ ಸರ್. ಹಾಲು ಟೀಚರ್ ಅಂದರೆ? ಹಾಲು ಟುಸ್ಟರ್ ಅಂದರೆ ಅದು ಕಥೆಯಲ್ಲಿ ಒಂದು ತಯಾರ ಆಲೂಗಡ್ಡೆಯಲ್ಲಿ. ಹೌದಾ? ಹಾಂ. ನಿಮ್ಮ ಹೆಸರೇನು? ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಹೌದಾ? ಮಾಡ್ತೀರಾ? ಜೀವನ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ಹೆಸರು? ವಿಜಯ್. ಏನು ಮಾಡ್ತೀವಿ ವಿಜಯ್? ಇಲ್ಲಿ ಕೆಲಸ ಮಾಡ್ತೀರಾ? ನೀವು ರೀ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಹೌದಾ? ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ನಮ್ಮ ಮಾಮನಾ? ಓಕೆ. ಸಾಗರದ ಎಲ್ಲ ಸ್ನೇಹಿತರೆ, ಗೆಳೆಯರೇ, ದಯಮಾಡಿ ಇಂದು ಸಂಜೆ 4:30ರಿಂದ ಆರಂಭವಾಗುವ ರಸಮಂಜರಿ ಕಾರ್ಯಕ್ರಮ ಮತ್ತು ಸಹ್ಯಾದ್ರಿ ಸಾಧಕ ಪ್ರಶಸ್ತಿಗೆ ಆಗಮಿಸಬೇಕು ಅಂತ ಚಾರ್ವಾಕ ಪತ್ರಿಕಾ ಬಳಗ, ಸುದೀರ್ ಸಹ್ಯಾದ್ರಿ ಬಳಗದ ಪರವಾಗಿ ಕೇಳ್ಕೊತಾ ಇದೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನಮಸ್ತೆ. ಇನ್ನೊಂದಿಗೆ ಸುದೀರ್ ಸಹ್ಯಾದ್ರಿ ಬಳಗದ ಶಿವಶಂಕರ್. ನಮಸ್ತೆ.